ಫಸ್ಟ್ ಶಾಟ್ ಇರಲಿ ಇಡ್ಲಿ ಆವಾಗ ಹೇಳ್ತೀವಿ, ಈಗಲ್ಲ. ಇನ್ನೂ ಶಾರ್ಟೇ ಓಪನ್ ಆಗಿಲ್ಲ. ನೀವು ಟ್ವಿಟ್ಟರ್ ಅಕೌಂಟು ಪೋಸ್ಟ್ ಮುಖಾಂತರ ನಾವು ವಿರೋಧ ಮಾಡೋದಾದರೆ ಅದು ತಪ್ಪಾಗುತ್ತೆ. ಅದು ಹಂಗೆ ಬರೋದಿಲ್ಲ. ಈಗಲೂ ಏನು ಇನ್ನೂ ಗೊತ್ತಿಲ್ಲ. ಈಗ ಹಾಕ್ಬಿಟ್ಟವ್ರೆ. ಕನ್ನಡ ಪರ ಹೋರಾಟ ಮಾಡೋದು, ಕನ್ನಡ ಭಾಷೆಯನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಪಣ ತೊಟ್ಟವರಲ್ಲಿ ರೂಪೇಶ್ ರಾಜಣ್ಣ ಅವರು ಕೂಡ ಒಬ್ಬರು ಒಂದು ಕನ್ನಡ ಹೋರಾಟಗಾರರಾಗಿ ಅವರು ಬಿಂಬಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ವಿಷಯ ಯಾಕೆ ಬರ್ತಾ ಇದೆ ಅಂತಂದರೆ, ಕಳೆದ ಕೆಲವು ದಿನಗಳಿಂದ ಬಂದಿತ್ತು, ಈಗ ಮತ್ತೆ ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ರಿಷಬ್ ಶೆಟ್ಟಿ ಅವರು ಒಂದು ಸೈನ್ ಮಾಡಿದ್ದಾರೆ ಒಂದು ಮೂವಿಗೆ, ಶಿವಾಜಿ ಅನ್ನುವಂತಹ ಮೂವಿಗೆ. ಈಗ ಅದೇ ವಿಷಯವನ್ನು ಇಟ್ಕೊಂಡು ರೂಪೇಶ್ ಅವರು ಒಂದು ಎಕ್ಸಲ್ಲಿ ಟ್ವೀಟ್ ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅವ್ರ ಥಾಟ್ಸು, ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ. ಅವ್ರನ್ನ ಮೊದಲೇದಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಓ ಸೂಪರ್ ಮೇಡಮ್. ನಾನು ಹೇಳಿದೆ ಒಂದು ಸ್ವಲ್ಪ ದಿನ ಹಿಂದೆ ಇದ್ರಿ ಸುದ್ದಿಲಿ RCB ಇದು ಬಂತು, ಅದಾದಮೇಲೆ ಪಂಚೆ ಹೋರಾಟ ಅಲ್ಲ ಸರ್, ಇವಾಗ ರೀಸೆಂಟಾಗಿ ಓಕೆ, ಇವಾಗ ನಾವು ಆನ್ ಸೀರಿಯಸ್ ನೋಟ್, ಏನು ಸರ್ ಪ್ರಾಬ್ಲಮ್ ಶಿವಾಜಿದು ಬಂದರೆ ಏನು ಪ್ರಾಬ್ಲಮ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಬೇಕಾಗಿದೆ. ಓ ಸೂಪರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಶಿವಾಜಿಯಿಂದ ಪ್ರಾಬ್ಲಮ್ ಇಲ್ಲ, ಶಿವಾಜಿ ಪ್ರಾಬ್ಲಮ್ ಅಂತ ಏನೋ ನೀವು ಕೇಳ್ತಾ ಇದ್ದೀರಾ. ಸೊ ವಿಷಯ ಇಷ್ಟ ಮೇಡಮ್. ಈಗ ನಮ್ಮ ಹಳೆ ಇತಿಹಾಸವನ್ನು ತೆಗೆದುಕೊಂಡ್ರೆ ಶಿವಾಜಿ ಇರಬಹುದು ಮಹಾರಾಷ್ಟ್ರದಲ್ಲಿ ಒಂದು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು. ಅವರ ರಾಜ್ಯದಲ್ಲಿ ಖಂಡಿತವಲ್ಲ ಅವ್ರನ್ನ ಗೌರವಿಸ್ತಾರೆ. ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಾವೇನು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಒಂದಷ್ಟು ಇತಿಹಾಸವನ್ನು ತೆಗೆದುಕೊಂಡಾಗ ಶಿವಾಜಿ ನಮ್ಮ ರಾಜ್ಯದ ಮೇಲೆ ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ, ಜೊತೆಗೆ ಬಂದು ತನ್ನ ಉಳಿವಿಗಾಗಿ ಹಲವಾರು ಬಾರಿ ಯುದ್ಧವನ್ನು ಸಾರಿದ್ದಾನೆ. ಉದಾಹರಣೆ, ಮರಾಠರು ಬಂದು ಯಾವುದು ಶೃಂಗೇರಿಯನ್ನು ಹೊಡೆದಾಕಿದ್ದಾಗಿರ್ಬೋದು, ಬಂದು ಜೊತೆಗೆ ಬಂದು ಮೈಸೂರು ಚಿಕ್ಕದೇವರಾಜ ಒಡೆಯರ ವಿರುದ್ಧ ಯುದ್ಧ ಮಾಡಿರೋದಾಗಿರ್ಬೋದು. ಅವರ ತಂದೆ ಶಿವಾಜಿಯವರ ತಂದೆ ನಮ್ಮ 3ನೇ ಕೆಂಪೇಗೌಡರ ವಿರುದ್ಧ ಯುದ್ಧ ಮಾಡಿ ಮಾಗಡಿವರೆಗೂ ಓಡಿಸ್ತಾ ಅಂತ ಹೇಳಿ ಒಂದಷ್ಟು ಇತಿಹಾಸ ಹೇಳುತ್ತೆ. ಮತ್ತು ಬೆಳವಡಿ ಮಲ್ಲಮ್ಮನ ವಿರುದ್ಧ ಆತ ಬಂದಿದ್ದ, ಯುದ್ಧಕ್ಕೆ ಬಂದಿದ್ದ. ಅಂದರೆ ಇವೆಲ್ಲ ಏನು ಹೇಳುತ್ತೆ ಅಂತಾರೆ, ಆತ ತನ್ನ ಉಳಿವಿಗಾಗಿ ಅವನು ಹಿಂದೆ ಮುಂದೆ ಏನು ನೋಡ್ತಾನೆ, ಆತ ಯುದ್ಧವನ್ನು ಮಾಡ್ತಾ ಬರ್ತಾನೆ. ಗೆರಿಲ್ಲಾ ರೀತಿಯ ತಂತ್ರವನ್ನು ಬಳಸ್ತಿದ್ದ ಅಂತ ಹೇಳ್ತಾರೆ ಆತ. ಸೊ ಈ ರೀತಿ ಯುದ್ಧವನ್ನು ಮಾಡಿ ನಮ್ಮ ಕರ್ನಾಟಕವನ್ನು ತನ್ನ ಉಳಿವಿಗಾಗಿ ಒಂದಷ್ಟು ಸಂಸ್ಥಾನಗಳನ್ನು ಲೂಟಿ ಮಾಡೋದಕ್ಕೆ ಬಂದ ಅಂದ ಮೇಲೆ ಆತ ಕನ್ನಡಿಗರ ವಿರುದ್ಧವಾದಂಥ ನಿಲುವನ್ನು ಹೊಂದಿದ್ದ ಅಂದಮೇಲೆ ನಾನು ಕೇಳೋದು, ನೀವು ಕನ್ನಡಿಗರ ವಿರುದ್ಧ ನಿಲ್ಲಬೇಡಿ, ಈ ಪಾತ್ರವನ್ನು ಮಾಡಿ ಅನ್ನೋದಷ್ಟೇ ನಮ್ಮ ಒತ್ತಾಯವೇ ಹೊರತು ಮಿಕ್ಕಿ ಯಾವುದು ಅಲ್ಲ. ಸರ್ ಓಕೆ, ನೀವು ಹೇಳೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಾವು ರಿಷಬ್ ಶೆಟ್ಟಿ ಅವ್ರನ್ನ ಡಿವೈನ್ ಸ್ಟಾರ್ ಅಂತಲೇ ಕರಿತೀವಿ. ಅವ್ರು ನಮ್ಮ ಕನ್ನಡ ನೆಲಕ್ಕೆ, ನಮ್ಮ ದೈವಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅವ್ರ ಮೂವಿಲಿ ಪ್ರತಿಯೊಂದನ್ನು ಅವ್ರು ತೋರಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಒಬ್ಬ ನಟ ಆಗಿ, ಒಬ್ಬ ಕಲಾವಿದ ಆಗಿ ಅವರ ಕೆಲಸವನ್ನು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ನನ್ನೊಂದು ಪ್ರಶ್ನೆ. ಕಲಾವಿದರಾಗಿ, ನಟರಾಗಿ ಅವರು ಮಾಡಿರೋದ್ರಲ್ಲಿ ಪ್ರಶ್ನೆ ಇಲ್ಲ. ಈಗ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಚಿತ್ರ ಮಾಡಿದ್ರು. ನನ್ನ ಕಂಡಂಗೆ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಆ ರೀತಿಯ ಒಂದು ಚಿತ್ರವನ್ನು ತೆಗೆದು ಜನರಲ್ಲಿ ಒಂದು ಕಾಳಜಿಯನ್ನು ಮೂಡಿಸ್ತಂಥವ್ರು ಅವರು. ಅದ್ರ ಬಗ್ಗೆ ನಾನು ಭಾಳ ಹೆಮ್ಮೆದ. ಮೇಲಾಗಿ ಅವ್ರಿಗೆ ನಾನು ಸ್ವಲ್ಪ ಪರಿಚಿತರು, ಸ್ನೇಹಿತರು ಕೂಡ ನನಗೆ. ಮತ್ತು ಕಾಂತಾರ ಅಂತ ಒಂದು ಚಿತ್ರವನ್ನು ತೆಗೆದು ಇಡೀ ಭಾರತವನ್ನು ಕನ್ನಡ ಚಿತ್ರರಂಗದ ಕಡೆಗೆ ನೋಡುವಂತೆ ಮಾಡಿದವರಲ್ಲಿ ಅವರು ಒಬ್ಬರು. ಸೊ ಈ ರೀತಿ ಹಲವಾರು ವಿಚಾರಗಳಲ್ಲಿ ಅವರನ್ನು ನಾವು ಭಾಳ ಮೆಚ್ತೀವಿ. ನಾವಿಲ್ಲ ಅಂತೇಳಿ ಕಲಾವಿದರು ಅಂತ ಹೇಳಿ ಅವ್ರು ಏನೇ ಮಾಡಿದ್ರೂ ಒಪ್ಕೋಬೇಕು ಅಂತಿಲ್ಲ. ಅರ್ಥ ಆಗ್ತಾಯಿದೆ. ಈಗ ನಮ್ಮ ಅಣ್ಣವ್ರು ಹೇಳ್ತಾಯಿದ್ರು ಮೊದಲು ಏನಂತ ಹೇಳಿ, ನಾನು ಯಾವುದೇ ಚಿತ್ರದಲ್ಲೂ ಸಿಗರೇಟ್ ಹೊಡೆಯೋದು, ಡ್ರಿಂಕ್ಸ್ ಮಾಡೋದನ್ನು ನಾನು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಕಲಾವಿದರಾಗಿ ಮಾಡ್ಬೋದಿತ್ತಲ್ವ ಅವರು, ಯಾಕೆ ಮಾಡಲಿಲ್ಲ ಹೇಳಿ? ಅವರು ಅಭಿಮಾನಿಗಳು ನನ್ನನ್ನು ಅನುಸರಿಸ್ತಾರೆ, ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಹಾಗಾಗಿ ನಾನು ಅದನ್ನು ಮಾಡಲ್ಲ ಅಂತ ಹೇಳಿ ಬಂತು. ಮೀನ್ಸ್ ನಾನು ಹೇಳ್ತಾ ಇರೋದು ಒಂದು ಸಣ್ಣ ಉದಾಹರಣೆ. ಇಲ್ಲಿ ನಾವು ಕೇಳ್ತಾ ಇರೋದು ಅವರನ್ನು ನಾವು ಯಾರು ರಿಷಬ್ ಶೆಟ್ಟಿಯವ್ರನ್ನ ನಾನು ವಿರೋಧ ಮಾಡ್ತಾಯಿಲ್ಲ ಈ ವಿಚಾರದಲ್ಲಿ. ನನಗೆ ಈಗಲೂ ನಂಬಿಕೆ ಇದೆ ಮೇಡಮ್. ರಿಷಬ್ ಶೆಟ್ಟಿಯವರು ಖಚಿತವಾಗಿಯೂ ಈ ಚಿತ್ರದ ಬಗ್ಗೆ ಅವರಿಗೆ ಅರ್ಧ ಮಾಹಿತಿ. ಈಗ ನಾವು ಮಹಾರಾಷ್ಟ್ರದಲ್ಲಿ ಶಿವಾಜಿ ಬಗ್ಗೆ 3 ವರ್ಷಕ್ಕೆ 3 ಫಿಲಮ್, 4 ಫಿಲಮ್ ಮಾಡ್ತಾರಂತೆ. ಅಲ್ಲೇ ಸಾಕು ಮಾಡಿಕೊಂಡು ಅವ್ರ ಇತಿಹಾಸ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಇತಿಹಾಸವನ್ನೇ ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದರೆ, ನೀವು ಮಾಡಿ, ನಮ್ಮದೇ ನೆಲದ ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಇನ್ನೊಂದು ಸತ್ ಮಾಡಿ, ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಇಮ್ಮಡಿ ಪುಲಿಕೇಶಿ ಬಗ್ಗೆ ಮಾಡಿ, ಮಯೂರ ಅಣ್ಣವ್ರು ಮಾಡಿದರು, ನೀವೊಂದು ಹೊಸ ಥರದಲ್ಲಿ ಏನಾದರೂ ಮಾಡಿ. ಈ ರೀತಿಯ ನಾನು ಹೇಳ್ತಾ ಇರೋದು ನನಗೆ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿ ಒಂದು ಹೊಸ ಫಿಲಮ್ ನೋಡಿದೆ ಮೊನ್ನೆ ಅನ್ನೋದು. ಈ ಥರದ ಒಂದಷ್ಟು ಪಾತ್ರಗಳನ್ನು ತೆಗೆದುಕೊಂಡು ನಮ್ಮ ನಾಡಿನ ಹಿರಿಮೆಯನ್ನು ಬಿಂಬಿಸ್ತಕ್ಕಂಥ ವಿಚಾರವಾಗಿ ನೀವು ಮಾಡಿ, ನಾವೇನು ಬೇಡ ಅಂತ ಹೇಳಿ. ಇಲ್ಲಿ ಏನಾಗಿದೆ ಅಂದರೆ ಒಂದು ವಿವಾದ ಇರೋದರಿಂದ, ಸೊ ಆ ವಿವಾದ ಇರೋದ್ರಿಂದ ದಯಮಾಡಿ ನಮ್ಮ ನಾಡಿನ ವಿರುದ್ಧವಾಗಿ ಆತ ಯುದ್ಧವನ್ನು ಸಾರಿರೋದ್ರಿಂದ ನಾವು ಹೇಳ್ತಾ ಇರೋದು ಆತ ಕನ್ನಡಿಗರ ವಿರುದ್ಧ ಇದ್ದ ಅಂತಲೇ ನಾವು ಹೇಳೋದು. ಹಾಗಾದರೆ ನೀವು ಕನ್ನಡಿಗರ ವಿರುದ್ಧ ಪಾತ್ರವನ್ನು ಮಾಡೋದ್ರ ಮುಖಾಂತರ ನಿಲ್ತೀರಾ ಅಂತ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಬಿಟ್ಟರೆ ಈಗ ಅದೇ ಶಿವಾಜಿ ಪಾತ್ರವನ್ನು ಯಾವುದೋ ಮಹಾರಾಷ್ಟ್ರದಲ್ಲಿ ಯಾರೋ ಅಲ್ಲಿನ ನಟರು ಮಾಡಿದ್ರೆ ನಾವ್ಯಾರು ವಿರೋಧ ಮಾಡ್ತಾ ಇರಲಿಲ್ಲ.
ನಾವ್ಯಾರು ಹೋಗ್ತಾನೆ ಇರಲಿಲ್ಲ ಅದಕ್ಕೆ. ನಮ್ಮ ನಟ ನಮ್ಮ ನಾಡಿನ ವಿರುದ್ಧವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನೀವು ಮಾಡದಿರೋದು ಒಳ್ಳೆಯದು ಅಂತದ್ದು ಅನ್ನೋದು ನಮ್ಮ ಒಂದು ಕಾಳಜಿಯ ಮನವಿ. ಸೊ ಖಂಡಿತವಾಗ್ಲೂ ಅದಕ್ಕೆ ಸ್ಪಂದಿಸ್ತಾರೆ, ಅದರಿಂದ ಹಿಂದೆ ಬರ್ತಾರೆ. ಯಾವತ್ತು ನಮ್ಮ ಲಕ್ಷಾಂತರ ಕೋಟಿ ನೋಡಿ, ನಾನೊಬ್ಬ ವಿರೋಧ ಮಾಡ್ತಾಯಿಲ್ಲ. ಈಗ ಒಂದು 10 ಜನ 20 ಜನ ವಿರೋಧ ಮಾಡಿದ್ರೆ ಅದರಲ್ಲಿ ತಪ್ಪಿದೆ ಅಂತಂತ ಹೇಳ್ಬೋದು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರು ವಿರೋಧ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕಲ್ವ. ಮತ್ತು ಒಂದಷ್ಟು ಜನ ಕಮೆಂಟ್ ನೋಡಿದೆ, ಯಾರೋ ಒಬ್ಬರು, ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ನೀವೇ ಇನ್ವೆಸ್ಟ್ ಮಾಡಿಬಿಡಿ ಚಿತ್ರವನ್ನು, ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತಂತ ಹೇಳಿ. ಅದಲ್ಲ ಉತ್ತರ ಇದಕ್ಕೆ. ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥವ್ರು ಯಾರು ಇಂಡಸ್ಟ್ರಿಯಲ್ಲಿ ಇರೋವಂಥವ್ರಲ್ಲ, ಜನರು ಯಾರು ಪ್ರಶ್ನೆ ಮಾಡ್ತಾಯಿದ್ದಾರೆ ಅವರಿಂದಲೇ ಯಾವುದೇ ಚಲನಚಿತ್ರ ನಟ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಬೆಳೆಯುವಂಥವ್ರು ಅವರಿಂದ ಅವರು ಏನೇ ಆಗಬೇಕಿದ್ರು ಜನರಿಂದನೇ. ಸೊ ನೀವು ಈ ಉತ್ತರವನ್ನು ಯಾರೋ ಕೆಲವ್ರು ನೋಡಿದೆ ಒಂದಷ್ಟು ಕಮೆಂಟ್, ನೀವು ಆ ಉತ್ತರವನ್ನು ಇದಕ್ಕೆ ತಾಳೆ ಹಾಕೋದಿದೆಯಲ್ಲ, ಅದು ಭಾಳ ಬಾಲಿಶವಾಗಿ ಕಾಣಿಸ್ತದೆ. ಅದೆಲ್ಲ ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಖಂಡಿತವಾಗಿಯೂ ರಿಷಬ್ ಶೆಟ್ಟಿ ಅವರು ಫುಲ್ ಅದ್ರ ಬಗ್ಗೆ ನೀವು ಫಿಲ್ಮ್ ಬಗ್ಗೆ ನೀವು ಅವ್ರಿಗೆ ಅಷ್ಟೊಂದು ಫುಲ್ ಐಡಿಯಾ ಇಲ್ಲ ಅಂತಂದು. ಬಗ್ಗೆ ಅಲ್ಲ, ಚರಿತ್ರೆ ಬಗ್ಗೆ, ಕರ್ನಾಟಕದ ವಿರುದ್ಧವಾಗಿ ಏನಾದರೂ ಆ ಥರದೊಂದಷ್ಟು ಶಿವಾಜಿಯವರ ಆಗಿನ ಕಾಲದ ಯುದ್ಧಗಳು ಅಥವಾ ಅವರ ಒಂದು ದಾಳಿಗಳು ಕರ್ನಾಟಕದ ಮೇಲೆ ಆಗಿದೆಯೇ ಇಲ್ವಾ? ಯಾಕಂದ್ರೆ ನನಗನ್ಸುತ್ತೆ, ನಾನು ತುಂಬ ನೋಡಿದ್ದೀನಿ ಮೇಡಮ್. ನಾನು ಇವಾಗ ಏನಾಗಿದೆ ಅಂತಂದರೆ ಈ ಒಂದು ಇವತ್ತಿನ ದಿನ ಫೇಸ್ಬುಕ್ಕು, ವಾಟ್ಸಪ್ಪು ಇವೆಲ್ಲ ಸಖತ್ತು ಸುಳ್ಳು ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ಎಷ್ಟು ಸುಳ್ಳು ಮಾಹಿತಿಗಳು ಅಂತಂದರೆ ಅದನ್ನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಕೇಳೋಕೆ ರೆಡಿ ಇಲ್ಲ. ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ, ಇದಲ್ಲಪ್ಪ ಇದು ಅಂತಂದು ಹೇಳೋದಕ್ಕೆ ಬಂದರೆ ವೈಯಕ್ತಿಕವಾದಂಥ ದಾಳಿಯನ್ನು ಮಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ನಿಲ್ಲಿಸ್ತಕ್ಕಂಥದ್ದು. ಒಂದು ಮನುಷ್ಯನಿಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳಿಲ್ವಾ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಪಡಬೇಕು. ನೀವು ಯಾವುದೋ ಮಾಡಿದೆ ಸುಮ್ಮನೆ ಏನೇನೋ ಇದು ಮಾಡ್ತೀನಿ, ದಾಳಿ ಮಾಡ್ತೀನಿ, ಏನೋ ನಾನು ಹೇಳ್ಬಿಡ್ತೀನಿ, ಬೈದು ಬಿಡ್ತೀನಿ. ಈಗ ನೋಡಿ, ನಾವು ಈ ವಿಡಿಯೋ ಮಾಡಿದ್ಮೇಲೆ ಕೆಲವ್ರು ಕಮೆಂಟ್ ಹಾಕ್ಬೋದು, ಏನೇನೋ ಬರಿಬೋದು, ಅವರು ಸ್ವಇಚ್ಛೆ ಅಂತ. ಬಟ್ ಸತ್ಯ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗಲೇಬೇಕು ಅಂತಂದರೆ ಬೇಕಾದ್ರೆ ನಾನು ಓಪನಾಗಿ ಚಾಲೆಂಜ್ ಮಾಡ್ತೀನಿ, ಯಾರು ಒಂದು ಡಿಬೇಟ್ ಅರೇಂಜ್ ಮಾಡಿದ್ರೆ ಮಾಡ್ಸೋಕೆ ಹೇಳಿ. ನಾವೆಲ್ಲ ನಮ್ಮಲ್ಲಿ ತಿಳಿದಿರೋ ಅಂಥವ್ರು ಎಲ್ಲರೂ ನಾವೆಲ್ಲ ಜೊತೆಲಿ ಬರ್ತೀವಿ, ಕೂತ್ಕೊಂಡು ಮಾತಾಡೋಣ, ಗೊತ್ತಾಗುತ್ತಲ್ಲ ಅವಾಗಲಾದ್ರೂ. ಅಲ್ಲ, ಇವಾಗ ರಿಷಬ್ ಅವರೇ ಹೇಳಿದ್ದಾರೆ, ನಾನು ಕತೆ ಫುಲ್ ಕೇಳಿದ್ದೀನಿ, ನಾನು ಹಿನ್ನೆಲೆ ತಿಳ್ಕೊಂಡಿದ್ದೀನಿ, ಸಹಿ ಕೂಡ ಹಾಕಿದ್ದೀನಿ ಅಂತ. ಒಂದು ವೇಳೆ ಅವ್ರು ಸಿನಿಮಾ ಮಾಡಿದ್ರು ಕನ್ನಡಿಗರಿಗೆ ಯಾವ ರೀತಿಯಾಗಿ ಅವಮಾನ ಆಗ್ಬೋದು ಈ ಒಂದು ಚಿತ್ರ ಮಾಡಿದ್ರು? ಸಿಂಪಲ್ ಇಷ್ಟ ಮೇಡಮ್. ಶಿವಾಜಿ ತನ್ನ ಸಾಮ್ರಾಜ್ಯ, ಆತ ಬಂದು 1674 ಏನೋ ಅಧಿಕಾರಕ್ಕೆ ಬರ್ತಾರೆ. 1680 ಅವರು ಮರಣ ಹೊಂದ್ತಾರೆ. 6 ವರ್ಷ ಅಷ್ಟೇ ಅಧಿಕಾರದಲ್ಲಿ ಇದ್ದಿದ್ದು. ಅವರು ಏನೋ ಸಾಮ್ರಾಟ ಅದು ಇದು ಅಂತೆಲ್ಲ ಹೇಳ್ತಾರೆ. ಅದಕ್ಕೂ 1000 ವರ್ಷಗಳ ಹಿಂದಿನಿಂದನೂ ನಮ್ಮ ಧರ್ಮ ಇಲ್ವಾ ಮೇಡಮ್? 6 ವರ್ಷದಲ್ಲಿ ಆಗುತ್ತಾ? ಅವ್ರಿಗೆ ಅನಿಸಿರೋ ರೀತಿ ಕತೆ ಹೇಳಿರ್ಬೋದು, ಇದನ್ನೆಲ್ಲ ಮುಚ್ಚಿಟ್ಟಿರ್ಬೋದು. ಕರ್ನಾಟಕದ ಮೇಲೆ ದಾಳಿಗಳನ್ನ ಮುಚ್ಚಿಟ್ಟಿರ್ಬೋದು ಅಲ್ಲಿ ಕತೆ ಹೇಳೋಂಥವ್ರು. ಅದನ್ನೆಲ್ಲ ಹೇಳಿದರೆ ರಿಷಬ್ ಸರ್ ಖಂಡಿತವಲ್ಲೂ ಒಪ್ತಿರಲಿಲ್ಲ. ಈಗ ನಾವು ಅರ್ಥ ಮಾಡಿಸ್ತೀವಿ, ನಮ್ಮನ್ನು ನಾವು ಇಲ್ಲಿ ನಮ್ಮ ವಸ್ತುಸ್ಥಿತಿ ನೋಡಿ. ನೆನ್ನೆ ಯಾರೋ ಒಬ್ರು ಹಾಕಿದ್ರು, ಕುಂದಾಪುರದ ಬಸರೂರ ಮೇಲೆ ಆತ ದಾಳಿ ಮಾಡ್ತಾನೆ. ಬಸರೂರು ಎಲ್ಲಿ ಬರೋದು? ಕುಂದಾಪುರದಲ್ಲಿ ಬರೋದು. ಅದ್ರ ಮೇಲೆ ದಾಳಿ ಮಾಡ್ತಾನೆ. ಮೀನ್ಸ್ ದಾಳಿ ಯಾಕೆ ಮಾಡ್ತಾನೆ? ಅವನು ತನ್ನ ಉಳಿವಿಗಾಗಿ ಮಾಡ್ತಕ್ಕಂಥದ್ದು. ಈ ರೀತಿ ಹಲವಾರು ವಿಚಾರಗಳು ಅವನು ಹೇಳಿರ್ತಾನೆ ಡೈರೆಕ್ಟ್ರು. ಅವ್ರು ಹೇಳಿದರೆ ಖಂಡಿತವಲ್ಲೂ ಒಪ್ತಿರ್ಲಿಲ್ಲ. ಅಂದರೆ ಯಾವ ವಿಚಾರಗಳು ಇರ್ತದೋ ಆ ವಿಚಾರಗಳನ್ನ ಮಾತ್ರ ಹೇಳಿ ಉಳಿದವನ್ನ ಬಚ್ಚಿಡೋದ್ರಿಂದ ಅದಷ್ಟು ಸುಲಭವಾಗಿ ಒಪ್ಪೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈಗ ನಾವು ಇಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಇದನ್ನು ಅಂತಂತ ಹೇಳಿದ್ರೆ ವಿಷಯ ಇಷ್ಟೇ. ಆತ ನಮ್ಮ ವಿರುದ್ಧವಾಗಿ ಬಂದಿದ್ದ, ದಾಳಿ ಮಾಡಿದ್ದ, ಇಲ್ಲಿರ್ತಕ್ಕಂಥ ಸಂಪತ್ತುಗಳನ್ನು ಲೂಟಿ ಮಾಡೋದ, ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡಿರೋದ್ರಿಂದ ನಾವು ಬೇಡ ಅಂತಂತ ಹೇಳ್ತಾ ಇದ್ವಿ. ಯಾಕಂದರೆ ನಮ್ಮ ನಟರಾಗಿ ಸ್ವಲ್ಪ ಇದನ್ನು ಯೋಚನೆ ಮಾಡಿ ಅನ್ನೋದು ನಮ್ಮ ಮನವಿ. ಅದರಲ್ಲಿ ತಪ್ಪೇನಿದೆ ನಾವು ಕೇಳಿದ್ರಲ್ಲಿ? ಈಗ ಒಂದು ವೇಳೆ ರಿಷಬ್ ಅವರ ನಾಯಕತ್ವದಲ್ಲೇ ಈ ಥರದ್ದೊಂದು ಮೂವಿ ರೆಡಿ ಆಯಿತು, ಅವರು ರಿಲೀಸ್ ಮಾಡ್ತಾರೆ, ಆ ಟೈಮಲ್ಲಿ ಆ ಥರ ಏನಾದರೂ ಆಗಿದ್ದಿದ್ರೆ ನಿಮ್ಮ ಒಂದು ಇದು ಯಾವ ಥರ ಇರ್ತಿತ್ತು, ರೆಸ್ಪಾನ್ಸ್ ಯಾವ ಥರ ಇರ್ತಿತ್ತು, ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ರೆ ನೀವು? ಆ ಥರದ್ದೊಂದು ಸ್ಟೆಪ್ ಏನಾರು ಸಪೋಸ್ ತೊಗೊಂಡ್ಬಿಟ್ಟಿದ್ರೆ ಅಂದರೆ ಅವರ ನಾಯಕತ್ವದಲ್ಲಿ? ಇಲ್ಲ ಮೇಡಮ್, ಅವ್ರಿಗೆ ಇನ್ನೊಂದೇನಾಗಿದೆ ಅಂದರೆ ಪ್ರಾಬಲಿ ಅವ್ರಿಗೆ ಮಾಹಿತಿಯ ಕೊರತೆ ಕೊಟ್ಟಿರಬಹುದು. ಈಗಲೂ ನನಗೆ ನಂಬಿಕೆ ಇದೆ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಇವರು ತುಂಬ ಒಳ್ಳೆ ಜೆಂಟ್ಲ್ಮ್ಯಾನ್ ಅವರು. ಅವ್ರನ್ನ ವೈಯಕ್ತಿಕವಾಗಿ, ಯಾಕಂದರೆ ಯಾರೋ ಒಪ್ಸಿದ್ರು ಅಂತಂತ ಹೇಳಿ ಅವರು ನಾನು ಮಾಡ್ತೀನಿ ಅಂತ ಹಾಕಿದ್ದಾರೆ. ಮೀನ್ಸ್ ಅದು ರಿಷಬ್ ಶೆಟ್ಟಿ ಅವ್ರ ಡಿಸಿಷನ್ ಆಗಿರಲ್ಲ. ಯಾರೋ ಹೇಳಿರ್ತಾರೆ ಇರ್ಬೋದೇನೋ ಅಂತ ಒಪ್ಕೊಂಡಿರ್ತಾರೆ. ಇವಾಗ ಅನ್ನಿಸ್ತಾ ಇರ್ತದೆ ಅವ್ರಿಗೆ, ಈ ಥರದ್ದೆಲ್ಲ ಉಂಟಾ, ಇಷ್ಟೆಲ್ಲ ವಿರೋಧ ಇದೆಯಾ ನನಗೆ ಅಂತಂತ ಹೇಳಿ. ಸೊ ಇಷ್ಟೆಲ್ಲ ವಿರೋಧ ಇದೆಯಾ ಅಂತಂತ ಅನ್ನಿಸ್ದ ಮೇಲೆ ಅವ್ರಿಗೆ ಏನಾಗಿರ್ತದೆ ಅಂತಂದರೆ ಈಗ ಅವರು ರೀಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ ಮೇಡಮ್, 100% ಸ್ವಾಭಿಮಾನಿ ಕನ್ನಡಿಗರಾಗಿ ಕೋಟ್ಯಾಂತರ ಕನ್ನಡಿಗರ ಪರವಾಗಿ ಹೇಳ್ತೀನಿ, ನಮ್ಮ ಭಾವನೆಗಳಿಗೆ ಖಂಡಿತವಾಗಲೂ ಬೆಲೆ ಕೊಡ್ತಾರೆ ಮೇಡಮ್. ಇವತ್ತು ಅವ್ರು ಏನೇ ಆಗಿರ್ಬೋದು, ಅವ್ರು ಎಲ್ಲಿಗೆ ಹೋಗ್ಬೋದು, ಆ ಬೇರು ಅಂತ ಏನಿದೆಯಲ್ಲ, ಆ ಬೇರು ಬಂದು ನಮ್ಮ ಕರ್ನಾಟಕವನ್ನೇ. ನಮ್ಮ ಜನರ ಭಾವನೆಗಳ ವಿರುದ್ಧವಾಗಿ ಅವ್ರು ಹೋಗಲ್ಲ ಅಂತಂತ ಹೇಳಿ ನನಗೆ ನಂಬಿಕೆ ಇದೆ. ಖಚಿತವಾಗಿಯೂ ಅವ್ರು ಹಿಂದೆ ಸರಿತಾರೆ ಇದರಿಂದ ಅಂತ ಅನ್ನೋದು ನನ್ನ ಬಲವಾದ ನಂಬಿಕೆ ಮತ್ತು ಕನ್ನಡಿಗರ ನಂಬಿಕೆ.
ನೀವೊಂದು ಮನವಿ ಕೂಡ ಮಾಡಿದ್ರಿ ನಿನ್ನೆ ಇದರಲ್ಲಿ ಟ್ವಿಟರಲ್ಲಿ. ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ಅವರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ಕನ್ನಡಿಗರ ಮಾತಿಗೆ ಬೆಲೆ ಕೊಟ್ಟು ಒಂದು ಸ್ಟೆಪ್ ಬ್ಯಾಕ್ ತಗೊಳ್ಬಹುದಾ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ನಿಮಗಿದೆ ಅಂತ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಹೋಗಲಿ ನಾನು ಒಪ್ಕೊಂಡಿದ್ದೀನಿ ಮಾಡಿದ್ರೂ ಪರವಾಗಿಲ್ಲ ಅಂತ ಸಪೋಸ್ ಮಾಡಿಬಿಟ್ರೆ ಯಾವ ರೀತಿ ನೆಗೆಟಿವ್ ಆಗಿ ರಿಷಬ್ ಅವರು ಪೋಟ್ರೆ ಆಗ್ಬೋದು ನಿಮ್ಮ ಪ್ರಕಾರ ಕನ್ನಡಿಗರಲ್ಲಿ ಅಂತ? ಆದರೆ ಈಗಾಗಲೇ ಅವ್ರಿಗೆ ಒಂದು ಅವಕಾಶ ಇದೆ ಮೇಡಮ್ ಇಲ್ಲಿ. ಈಗ ಒಂದು ಕಡೆ ಅವಕಾಶ ಒಂದಿದೆ. ಈಗ ಹಾಕ್ಬಿಟ್ಟಿದ್ದಾರೆ, ಒಪ್ಕೊಬಿಟ್ಟಿದ್ದಾರೆ. ಇನ್ನೊಂದು ಹೇಳಲ್ಲ, ಆದರೆ ಹಿಂದೆ ಸರಿದ್ಬಿಟ್ರು ಅಂತಂದರೆ ಈ ಮತ್ತೆ ದೊಡ್ಡ ಒಂಥರ ಬೇರೆ ರೀತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ ನಮ್ಮ ದೃಷ್ಟಿಯಲ್ಲೇ. ಬಿಡಪ್ಪ ನಮ್ಮ ಭಾವನೆಗಳಿಗೆ ಸ್ಪಂದಿಸಿದಂಥ ಒಬ್ಬ ನಟ ಇದಾರಲ್ಲ ಅಂತಂದು ಭಾಳ ಹೆಮ್ಮೆ. ಯಾಕಂದರೆ ಅವ್ರಿಗೆ ಅಪಾರವಾದ ಕನ್ನಡಾಭಿಮಾನ ಇದೆ ಯಾರೋ ರಿಷಬ್ ಶೆಟ್ಟಿ ಅವ್ರಿಗೆ. ಮತ್ತು ಮೇಲಾಗಿ ಅವರು ನಮ್ಮ ವಿಚಾರಗಳಲ್ಲಿ ಭಾಳ ಸೂಕ್ಷ್ಮವಾಗಿ ಸಂವೇದನಾಶೀಲರಾಗಿ ಅವರು ಸ್ಪಂದಿಸ್ತಾರೆ. ಸೊ ಹಾಗಾಗಿ ನನಗನ್ನಿಸ್ತದೆ ಈಗ ಇವರು ಬ್ಯಾಕ್ ಆದರು ಅಂತಂದರೆ ಮೀನ್ಸ್ ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟರು, ಅಂದರೆ ಕನ್ನಡಿಗರಿ ಭಾವನೆಗಳಿಗೆ ಬೆಲೆ ಕೊಟ್ಟರು ಅಂತಂದಾಗ ನಮ್ಮ ದೃಷ್ಟಿಯಲ್ಲಿ ಅವ್ರು ಯಾವತ್ತೂ ಇಲ್ಲಿ ಹೊಂಟೋಗ್ತಾರೆ ಅವರು. ಹಾಗಾಗಿ ಎಲ್ಲ ಆದಮೇಲೆ ಅಲ್ಲೇನೋ ಬರೋದು ಖಂಡಿತವಾಗ್ಲೂ ವಿರೋಧ ಅಂತ ಮಾಡ್ತಾರೆ ಮೇಡಮ್. ಆ ಟೈಮಲ್ಲಿ ನನಗೆ ಗೊತ್ತು ಚೆನ್ನಾಗಿ ವಿರೋಧ ಆಗಿ ಆಗುತ್ತೆ. ಕೇವಲ ಫಸ್ಟ್ ಶಾಟ್ ಇಡ್ಲಿ ಆವಾಗ ಹೇಳ್ತೀವಿ, ಈಗಲ್ಲ. ಇನ್ನೂ ಶಾರ್ಟೇ ಓಪನ್ ಆಗಿಲ್ಲ. ನೀವು ಟ್ವಿಟ್ಟರ್ ಅಕೌಂಟು ಪೋಸ್ಟ್ ಮುಖಾಂತರ ನಾವು ವಿರೋಧ ಮಾಡೋದಾದರೆ ಅದು ತಪ್ಪಾಗುತ್ತೆ. ಇದು ಹಂಗೆ ಬರೋದಿಲ್ಲ. ಈಗಲೂ ಏನು ಇನ್ನೂ ಗೊತ್ತಿಲ್ಲ. ಈಗ ಹಾಕ್ಬಿಟ್ಟವ್ರೆ. ಈಗ ನಾವು ಕೆಲವು ಪೋಸ್ಟ್ಗಳು ಹಾಕ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರೋ ಕೆಲವರು ಪೋಸ್ಟ್ ಹಾಕಿರೋದು ನೋಡ್ತೀವಿ. ಹಾಕಿದ ತಕ್ಷಣ ಅಲ್ಲ, ಅದು ಆ್ಯಕ್ಷನ್ ಆಗಲಿ, ಅದಕ್ಕೆ ರಿಯಾಕ್ಷನ್, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಒಂದು ಪ್ರತಿಕ್ರಿಯೆ ಇರ್ತದೆ. ಬೇಡ ಮೇಡಮ್, ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅವರು ಆ್ಯಕ್ಷನ್ ಆಗೋದು ಬೇಡ ನನಗನ್ಸುತ್ತೆ. ಅವ್ರು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಅನ್ಕೋತೀನಿ. 100% ಅವಕಾಶ ಮಾಡಿಕೊಡೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ ಮೇಡಮ್, ರಿಷಬ್ ಶೆಟ್ಟಿ ಸರ್ ಖಂಡಿತವಾಗ್ಲೂ ಈ ಪ್ರಾಜೆಕ್ಟ್ ಬಿಡ್ತಾರೆ. ಅವ್ರು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ 100%. ರಿಷಬ್ ಶೆಟ್ಟಿ ಸರ್ ನೀವು ಮಾಡೇ ಮಾಡ್ತೀರಿ, ಯಾಕಂದರೆ ತಮ್ಮಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ. ನಿಮ್ಮ ಬಗ್ಗೆ ನಮಗೆ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ನೀವು ಅಂದ್ಕೊಂಡಿರ್ಬೋದು ಪ್ರತಿರೋಧಿಸುವಂಥ ಒಂದಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅನ್ಬೋದು. ಅದನ್ನು ನೋಡಿಯೂ ಸಹ, ಕಾಮೆಂಟ್ ಹಾಕ್ದೇನೂ ಸಹ ವಿರೋಧ ಮಾಡೋವಂಥವ್ರು ಕೋಟ್ಯಾಂತರ ಜನ ಇದ್ದಾರೆ. ಇದು ಜ್ಞಾಪಕ ಇರಲಿ. ನಮ್ಮ ಭಾವನೆಗಳಿಗೆ ಸ್ಪಂದಿಸಿ. ಕನ್ನಡಿಗರ ವಿರುದ್ಧವಾಗಿ ಆತ ಬಂದವರು, ನೀವು ಆ ಪಾತ್ರ ಮಾಡೋದ್ರಿಂದ ನೀವು ಕನ್ನಡಿಗರ ವಿರುದ್ಧ ನಿಲ್ತೀರಾ ಅಂತ ಅನ್ನೋದಷ್ಟೇ ಕ್ವಶನ್ ಮಾರ್ಕ್. ನೀವು ಹೇಳಿದ್ರಿ ಅವಾಗ ನಿಮಗೆ ಒಂದು ಸ್ವಲ್ಪ ಪರಿಚಯ ಇದ್ದಾರೆ ರಿಷಬ್ ಅವರು, ಯಾಕೆ ನೀವು ಪ್ರಯತ್ನ ಮಾಡಬಾರ್ದು? ನಿಮ್ಮ ಕಡೆಯಿಂದ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡುವಂತಹ ಪ್ರಯತ್ನ ಯಾಕೆ ಮಾಡೋದು? ಅವ್ರನ್ನ ರೀಚ್ ಔಟ್ ಮಾಡೋ ಪ್ರಯತ್ನ 100% ನನ್ನ ಪ್ರಯತ್ನ ನಡೀತದೆ ಮೇಡಮ್. ನಡೀತದೆ ನನ್ನ ಪ್ರಯತ್ನ. ಪಾಪ ಅವ್ರು ಯಾವ್ಯಾವುದು ಬ್ಯುಸಿ, ಕಾಂತಾರ 2 ಬ್ಯುಸಿಲೆಲ್ಲ ಇದ್ದಾರೆ. ಆ ಫಿಲಮ್ ದೊಡ್ಡ ಯಶಸ್ಸಾಗಲಿ. ಅವ್ರದ್ದು ಎಷ್ಟು ಒಳ್ಳೆ ಚಿತ್ರಗಳನ್ನ ಮಾಡ್ತಾರೆ ಈ ಥರ. ಅದು ನಮ್ಗೆ ಹೆಮ್ಮೆ. ತುಳುನಾಡ ದೈವದ ಬಗ್ಗೆ ಮಾಡಿದ್ರು, ನಮ್ಗೆ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ, ನಾವು ಬಿಗ್ ಬಾಸಲ್ಲಿದ್ದೋ ಒಳಗಡೆ ಈ ಫಿಲಮ್ ರಿಲೀಸ್ ಆದಾಗ ಹೊರಗಡೆ ಬಂದು ನೋಡಿದ್ರೆ ಏನಿದು ಕತೆ ಅಂತಂದು ಹೇಳಿ ಆಮೇಲೆ ಹೋಗಿ ನೋಡ್ದು. ಮೀನ್ಸ್ ಈ ಥರ ನಮ್ಮ ಚಲನಚಿತ್ರದ ಬಗ್ಗೆ ಎಲ್ಲ ತಿರುಗಿ ನೋಡೋ ರೀತಿ ಅವರು ಮಾಡಿದ್ರು. ಮತ್ತು ಒಳ್ಳೆ ನಿರ್ದೇಶಕರು ಕೂಡ. ಸೊ ಅವ್ರ ಬಗ್ಗೆ ನನಗೆ ಅಪಾರವಾದ ಕಾಳಜಿ, ಹೆಮ್ಮೆ ಇದೆ. ನಾನು ವೈಯಕ್ತಿಕವಾಗಿ ನಮ್ಮ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ, ಅವರು 100% ಮಾಡಲ್ಲ ಮೇಡಮ್ ಇದನ್ನು. ಇವಾಗ ಈ ಟೈಮಲ್ಲಿ ನಂಗೆ ಇನ್ನೊಂದು ಪ್ರಶ್ನೆ ಏನೋ ಬರುತ್ತೆ ಅಂದರೆ, ಈಗ ನಿಮಗೆ ಶಿವಾಜಿ ಪಾತ್ರ ಮಾಡೋದ್ರಿಂದ ಮಾತ್ರ ಪ್ರಾಬ್ಲಮ್, ಅಥವಾ ಬೇರೆ ಹೊರ ರಾಜ್ಯಗಳ ರಾಜರ ಪಾತ್ರ ಮಾಡೋದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ? ನಮ್ಮ ರಾಜ್ಯದ ವಿರುದ್ಧವಾಗಿ ನಿಂತಿರ್ತಕ್ಕಂಥವ್ರ ಪಾತ್ರ ಮಾಡಿದ್ದಕ್ಕಷ್ಟೇ ವಿರೋಧವೇ ಹೊರತು ಮಿಕ್ಕಿದ್ದೆಲ್ಲ ಒಟ್ಟು ನಾವು ವಿರೋಧ ಮಾಡೋದಕ್ಕೆ ನಮಗೇನು ಅನಿಸಿದೆ ಅದೆಲ್ಲ ತುಂಬ ತಪ್ಪು ತಿಳ್ಕೊಳ್ಳೋದು ಬೇಡ ಯಾರು. ಈತ ಬಂದು ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ವಿರುದ್ಧವಾಗಿ ಬಂದಿದ್ದಾನೆ. ಬೆಳವಾಡಿ ಮಲ್ಲಮ್ಮನ ವಿರುದ್ಧ ಬಂದಿದ್ದ. ಸೊ ಮರಾಠರು ಬಂದು ಶೃಂಗೇರಿಯ ದಾಳಿ ಮಾಡ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ವಿಚಾರಗಳು ಏನೇನಾಗಿದೆ ಅವರ ದಾಳಿಗಳು ನಮ್ಮ ರಾಜ್ಯದ ಮೇಲೆ. ಒಂದು ಕಡೆ ಬಸರೂರು ಮೇಲೆ ದಾಳಿ ಮಾಡ್ತಾನೆ. ಸೊ ನಮ್ಮ ನಾಡಿನ ವಿರುದ್ಧವಾಗಿ ದಾಳಿ ಮಾಡಿ ಆತ ತನ್ನ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಒಂದಷ್ಟು ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾನೆ, ಲೂಟಿ ಮಾಡ್ಕೊಂಡು ಹೋಗ್ತಾನೆ. ನಮ್ಮ ವಿರುದ್ಧ ನಿಂತವರ ಪಾತ್ರ ಬೇಡ ಅನ್ನೋದಷ್ಟೇ ನಮ್ಮ ಕಾಳಜಿ. ನಾನು ಎಲ್ಲರೂ ಹೇಳೋದಕ್ಕೆ ನಮಗೇನಿದೆ ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಮ್ಮ ವಿಚಾರ ಮೇಡಮ್. ನಾವು ನೋಡ್ಬೇಕು ಆ್ಯಕ್ಷನ್ ಆಯ್ತಂದ್ರೆ ಅದ್ರ ಮುಂದಿನ ಎಫೆಕ್ಟ್ ಯಾವ ಥರ ಇರುತ್ತೆ ಅಂತ. ಒಟ್ಟಿನಲ್ಲಿ ನೀವಿಬ್ಬರು ಸೇರ್ಕೊಂಡು ಇವತ್ತು ನಾನು ಬಿಡೋಲ್ಲ. ಏನೋ ಒಂದು ಕತೆ ಮಾಡ್ತೀರಾ ನೀವು, ಮಾಡಲಿ. ನಾವು ಇನ್ನೊಂದೇನು ಗೊತ್ತಾ ಮೇಡಮ್, ನಾವು ಯಾರಿಗೂ ಹೆದರೋ ಅಂಥವ್ರಲ್ಲ. ಸತ್ಯ ಹೇಳೋಕ್ಕೆ ಯಾಕೆ ಹೆದರಬೇಕು? ಎಲ್ಲ ಒಂದು ಕಡೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅನ್ಕೋತೀನಿ, ಸತ್ಯ ಹೇಳಬೇಕಾದ್ರೆ ಯಾರಿಗೂ ಹೆದರಬೇಡಿ ಅಂತ ಹೇಳಿ. ನಾವು ಯಾರಿಗೂ ಕೇರು ಮಾಡಲ್ಲ, ಯಾರಿಗೂ ಹೆದರದಿಲ್ಲ. ಯಾವ ವಿಚಾರದಲ್ಲಿ ನಮ್ಮ ಜನ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಕನ್ನಡಿಗರ ವಿಚಾರ, ನಮ್ಮ ಕನ್ನಡದ ಅಸ್ಮಿತೆಯ ವಿಚಾರದಲ್ಲಿ ನಾವು ಯಾರನ್ನು ಬೇಕಾದ್ರೂ ಎದುರಾಕೊಳ್ಳೋಕೆ ರೆಡಿ ಇದ್ದೀವಿ.